ಗ್ಯಾಪಲ್ಲಿ ಪವಿತ್ರನ್ ಕೊಲ್ಲಕ್ಕೇನಾದ್ರೂ ಹೋದ್ರಾ? ಮೀನಾ ಪವಿತ್ರ, ಏನ್ ಪವಿತ್ರ ಇದು ನಿನ್ ಸ್ಥಿತಿ? ಈಗ ನಿನ್ನ ನೋಡ್ತಿದ್ರೆ ನನ್ನ ಕಣ್ಣಿಗೆ ಬೆಂಕಿ ಹಾಕೊಂಡ್ಬಿಡೋಣ ಅನ್ನೋಷ್ಟು ಸಂಕಟ ಆಗ್ತಿದೆ. ಆಫೀಸಿಂದ ಬರೋವರೆಗೂ ನನಗೋಸ್ಕರ ನಿಂತ್ಕೊಂಡು ಕಾಯ್ತಿದ್ದೆ. ನಾನು ಬರೋವರೆಗೂ ವೆಯ್ಟ್ ಮಾಡಿ ನನಗೆ ವೆಲ್ಕಮ್ ಮಾಡ್ತಿದ್ದೆ. ಯಾರು ವೆಲ್ಕಮ್ ಮಾಡ್ತಾರೆ ಪವಿತ್ರ ನನಗಿವಾಗ? ಯಾರು? ಯಾವಾಗಲೂ ಅಷ್ಟೆ, ನನಗೆ ಮಾತಾಡೋದಿಕ್ ಬಿಡದೆ ನೀನೇ ಪಟಪಟ ಅಂತ ಮಾತಾಡ್ತಿದ್ದೆ. ನಾನು ಮಾತಾಡು ಪವಿತ್ರ, ಯಾಕೆ ಹೀಗೆ ಮಲಗಿದ್ಯಾ? ಈ ಪರಿಸ್ಥಿತಿಲಿ ನೋಡ್ತಿದ್ರೆ ತುಂಬಾ ಸಂಕಟ ಆಗುತ್ತೆ. ಸಾಕು, ನಿಲ್ಸು ನಿನ್ನ ನಾಟಕನ. ನೀವೆಲ್ಲ ಒಂದೇ ನಾಟಕದ ಕಂಪ್ನಿಯಿಂದ ಬಂದಿರೋ ಗುರು ಶಿಷ್ಯರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ವಾಟ್? ಏನ್ ಹೇಳ್ತಾ ಇದ್ಯಾ? ಯಾವ್ದು ನಾಟಕ? ಅದೇ ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ, ಅದೇ ನಾಟಕ. ನಿನ್ನ ಮಾತು ನಂಬೋಕೆ ಇಲ್ಲಿ ಯಾರಿಗೂ ತಲೆ ಕೆಟ್ಟಿಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಏಯ್, ಯಾವುದೇ ನಾಟಕ? ನನ್ನ ಹೆಂಡತಿ ನೋಡ್ಬೇಕಂತ ಅನ್ನಿಸ್ತು ಬಂದೆ, ಅದು ತಪ್ಪ? ಓ, ಹೆಂಡತಿ ಅನ್ನೋದು ನಿನ್ಗೆ ಇವಾಗ ನೆನಪಾಗ್ತಾ ಇದೆಯಾ? ಕಟ್ಕೊಂಡಿರೋ ಹೆಂಡತಿ ಬಿಟ್ಟು ನನ್ನ ತಂಗಿ ಹಿಂದೆ ಸುತ್ತಿದ್ಯಲ್ಲ, ಅವಾಗ ಎಲ್ಲಿತ್ತು ನಿನ್ ಪ್ರೀತಿ? ನಿನ್ ನಾಟಕಕ್ಕೆ ಮಾರೋ ಕುರಿ ಅಲ್ಲ ನಾನು. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋ. ಹೋಗ್ಬೇಕಾಗಿರೋದು ನಾನಲ್ಲ, ನೀನು. ಹೋಗಿಲ್ಲಿಂದ. ಕೋಪ ಬರೆಸ್ಬೇಡ, ಹೋಗಿ ಇಲ್ಲಿಂದ. ಹಲೋ, ಯಾರಿದು? ಪೇಷಂಟ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೋಗ್ರಿ ಹೊರಗಡೆ. ಮೇಡಮ್, ನಾನು ಇವ್ರ ಹತ್ರ ಮಾತಾಡಬೇಕು. ನಾನು ಇವ್ರ ಹಸ್ಬೆಂಡು. ಯಾರಾದ್ರೇನ್ರಿ? ಫಸ್ಟ್ ಹೊರಗಡೆ ಹೋಗಿ. ಅಲ್ಲ ಮೇಡಮ್, ಅದು ಅವ್ರು ಮಾತಾಡೋ ಪರಿಸ್ಥಿತಿಲಿ ಇದಾರೇನ್ರಿ? ಸುಮ್ಮನೆ ಪೇಷಂಟ್ ತೊಂದರೆ ಕೊಡ್ಬೇಡಿ, ಹೋಗಿ. ಈ ಎಡವಟ್ಟಿಲ್ಲ, ನನ್ಗೆಲ್ಲ ಪ್ಲಾನ್ಗಳು ಎಡವಟ್ ಮಾಡ್ತಿದ್ದಾಳೆ. ಇವಳು ಬರೋದೇನಾದ್ರು 2 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ. ಆಗ ಏಜೆ, ಈಗ ದೇವು. ಏನ್ ನಡೀತಿದೆ ಇಲ್ಲಿ? ಇಲ್ಲ ಇಲ್ಲ, ಪವಿತ್ರ ಅವ್ರು ಇಲ್ಲೇ ಇದ್ರೆ ಅವ್ರ ಜೀವಕ್ಕೆ ಅಪಾಯ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಪವಿತ್ರ ಅವ್ರಿಗೇನು ಆಗ್ಬಾರ್ದು. ನನ್ನ ಕಣ್ಮುಂದೆ ಇಷ್ಟೊಂದು ನಡೀತಾ ಇದೆ. ನಾನು ಇಲ್ಲಿಂದ ಮನೆಗೆ ಹೋದ್ರೆ ಅವ್ರು ಪವಿತ್ರನ ಸುಮ್ಮನೆ ಬಿಡ್ತಾರಾ? ಇಲ್ಲ ಇಲ್ಲ, ಆ ಏಜೆ ಮತ್ತೆ ದೇವ್ ಸೇರ್ಕೊಂಡು ಪವಿತ್ರನ ಸಾಯಿಸೇ ಬಿಡ್ತಾರೆ. ಇವರಿಲ್ಲಿದ್ದಷ್ಟು ಇವ್ರ ಜೀವಕ್ಕೆ ಅಪಾಯ. ಮೊದಲು ಇವ್ರನ್ನ ಇಲ್ಲಿಂದ ಸಾಗಿಸ್ಬೇಕು. ಡಾಕ್ಟರ್. ಎಸ್. ಈಗ ಪವಿತ್ರ ಅವ್ರ ಕಂಡೀಷನ್ ಹೇಗಿದೆ ಡಾಕ್ಟರ್? ಪ್ರಾಣಿಕೇನೂ ಅಪಾಯ ಇಲ್ಲ, ಆದರೆ ಅವರಿಗೆ ಕಾನ್ಷಿಯಸ್ ಇಲ್ಲ. ಯಾವಾಗ ಪ್ರಜ್ಞೆ ಬರುತ್ತೋ ಹೇಳೋದು ಕಷ್ಟ. ದಿನಗಳೇ ಆಗುತ್ತೋ, ತಿಂಗಳುಗಳೇ ಆಗುತ್ತೋ, ವರ್ಷಗಳು ಹಿಡಿಯುತ್ತೋ ಗೊತ್ತಿಲ್ಲ. ಕಾಯಬೇಕಷ್ಟೆ. ಹಾಗಿದ್ರೆ ಅವ್ರನ್ನ ಅಷ್ಟು ದಿನ ಇಲ್ಲೇ ಬಿಡೋದು ಕಷ್ಟ ಆಗೋಗುತ್ತೆ. ನೀವು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ವಾಟ್? ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಆರ್ ಯು ಸೀರಿಯಸ್? ಯಾಕೆ ಡಾಕ್ಟರ್, ಚಾನ್ಸ್ ಇಲ್ವಾ? ಅಲ್ಲ, ಅವ್ರ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ. ಅವ್ರಿಗೆ ಪ್ರಜ್ಞೆ ಯಾವಾಗ ಬರುತ್ತೋ, ಬಂದಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಈಗ ಅವರು ಕೋಮಾದಲ್ಲಿರೋದ್ರಿಂದ
ಪ್ರಜ್ಞೆ ಬಂದರೆ ಸಡನ್ ಶಾಕ್ ಆಗ್ಬೋದು, ಹಾರ್ಟ್ ಬೀಟು ವೇರಿಯೇಷನ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು. ಇಂಥ ಟೈಮಲ್ಲಿ ಅವ್ರ ಮನೆ ಕರ್ಕೊಂಡೋದ್ರೆ ಅವ್ರ ಜೀವಕ್ಕೆ ಅಪಾಯ. ಹಾಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಚಾನ್ಸೇ ಇಲ್ವಾ? ನೋ, ದಿಸ್ ಈಸ್ ವೆರಿ ರಿಸ್ಕಿ. ಅವ್ರಿಗೆ ಸ್ಪೆಷಲ್ ಕೇರಿಂಗ್ ಬೇಕು. 24 ಗಂಟೆ ಅವ್ರ ಜೊತೆ ಯಾರಾದರೂ ಇರಲೇಬೇಕು. ನಾನು ಅವ್ರ ಜೊತೆ ಇರ್ತೀನಿ, ನಾನು ಕೇರ್ ತಗೋತೀನಿ ಡಾಕ್ಟರ್. ಯಾರಾದರೂ ಇರೋದಲ್ಲ ಮೇಡಮ್, ಎಲ್ಲ ಗೊತ್ತಿರೋರು. ಅಂದರೆ ಒಬ್ರು ನರ್ಸ್ ಇರಬೇಕು, ಡಾಕ್ಟರ್ಸ್ ವಿಸಿಟ್ ಮಾಡ್ತಾ ಇರಬೇಕು, ಪೇಷಂಟ್ನ ಮಾನಿಟರ್ ಮಾಡ್ತಾ ಇರಬೇಕು. ಹೀಗೂ ಮಾಡ್ಬೋದಲ್ವಾ ಸರ್? ನಾವೇ ಪರ್ಸನಲ್ ಆಗಿ ಒಬ್ಬ ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ಬೋದಲ್ವಾ? ಅಂದರೆ ನಿಮ್ಮ ಆಸ್ಪತ್ರೆ ಕಡೆಯಿಂದ ಒಬ್ಬ ಕೇರ್ ಟೇಕರು ಅಥವಾ ನರ್ಸ್ನ ಅಪಾಯಿಂಟ್ ಮಾಡ್ಬೋದಲ್ವಾ ಡಾಕ್ಟರ್? ಅವ್ರು 24 ಗಂಟೆ ಅವ್ರ ಜೊತೆಗಿರ್ತಾರೆ. ಹಾಗೆ ನೀವು ಡೈಲಿ ಬಂದು ನೋಡ್ಕೊಂಡು ಹೋಗ್ಬೋದಲ್ವಾ? ಬೇರೆ ಕೇಸಲ್ಲಾದರೆ ಮಾಡ್ಬೋದಿತ್ತು, ಆದರೆ ಈ ಕೇಸಲ್ಲಿ ಕಷ್ಟ. ಯಾಕೆ ಅಂದರೆ ಎ ಜೆ ಸರ್ ಹೇಳಿದ್ದಾರೆ ಸ್ಪೆಷಲ್ ಕೇರ್ ತೊಗೊಂಡು ನೋಡ್ಕೊಳ್ಳಿ ಅಂತ. ಎ ಜೆ ಸರ್ ಹೇಳಿದ ಮೇಲೆ ಅವ್ರ ಮಾತು ಮೀರಿ ಡಿಸ್ಚಾರ್ಜ್ ಮಾಡೋಕ್ಕಾಗುತ್ತಾ? ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪವಿತ್ರ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ನನ್ನ ಡಿಸಿಷನ್ ಅಲ್ಲ, ಎ ಜೆ ಡಿಸಿಷನ್ನು. ಅವರೇ ನಂಗೆ ಹೇಳಿದ್ದು. ವಾಟ್? ಹೌದು, ಅವರೇ ಹೇಳಿದ್ದು. ನಾನು ಹೋಗಿರ್ತೀನಿ, ನೀನು ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಾ ಅಂತ. ಹೌದಾ? ಆದರೆ ಎ ಜೆ ಅವರು ಇದ್ರ ಬಗ್ಗೆ ನಮ್ಮ ಹತ್ರ ಏನು ಡಿಸ್ಕಸ್ ಮಾಡೇ ಇಲ್ವಲ್ಲ? ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅವರು ತುಂಬ ಬ್ಯುಸಿ. ಅವರೇ ನನಗೆ ಹೇಳಿದ್ದು ನೀನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಾ ಅಂತ. ನೀವೊಬ್ಬ ನರ್ಸ್ನ ಇಲ್ಲ ಕೇರ್ ಟೇಕರ್ನ ಮನೆಗೆ ಕಳಿಸ್ಬಿಡಿ. ನೀವು ಎವ್ರಿ ಡೇ ವಿಸಿಟ್ ಮಾಡಿ, ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಅಂತ ಎ ಜೆ ಹೇಳಿದ್ದಾರೆ. ಓಕೆ ಮೇಡಮ್, ಎ ಜೆ ಸರ್ ಹೇಳಿದ ಮೇಲೆ ಅವ್ರ ಮಾತು ಮೀರೋಕ್ಕಾಗೋದಿಲ್ಲ. ಮನೇಲಿ ಟ್ರೀಟ್ಮೆಂಟಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಅರೇಂಜ್ ಮಾಡ್ತೀನಿ. ಇವತ್ತೇ ಬೇಕಾದರೆ ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಇವತ್ತೇನಾ? ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಪವಿತ್ರ ಇಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರ? ದಿಸ್ ಇಸ್ ರೆಡಿಕ್ಯುಲಸ್. ಇನ್ಫಾರ್ಮ್ ಮಾಡಿಲ್ಲ. ಡಾಕ್ಟರ್, ಏನಾಗ್ತದೆ ಇಲ್ಲಿ? ನೀವು ಹೋದ್ರಿಂದ ನಿಮ್ಮ ವೈಫ್ ಹೇಳಿದ್ರು, ನೀವು ಬಂದಿದ್ದು ಒಳ್ಳೇದೇ ಆಯಿತು. ಅಲ್ಲ, ಪವಿತ್ರ ಇಲ್ಲಿ? ಡೋಂಟ್ ವರಿ ಸರ್, ನೀವು ಹೇಳಿದಾಗೆ ಪವಿತ್ರ ಅವ್ರನ್ನ ನಮ್ಮ ಆಂಬುಲೆನ್ಸಲ್ಲೇ ನಿಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ವಾಟ್? ನಾನು ಹೇಳಿದ? ಹೌದು ಸರ್. ಎಷ್ಟೊತ್ತಾಯ್ತು ಹೋಗಿ? ಈಗ ಸ್ವಲ್ಪ ಹೊತ್ತಾಯಿತು ಸರ್. ಈ ವಿಷಯದಲ್ಲಿ ನೀವು ಯಾಕೋ ಸ್ವಲ್ಪ ರಿಸ್ಕ್ ತೊಗೊಂಡಿದ್ದೀರಿ ಅನಿಸುತ್ತೆ. ಪವಿತ್ರ ಅವರು ಈಗಿರೋ ಕಂಡೀಷನಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಬಾರ್ದಾಗಿತ್ತು. ಆದರೆ ನೀವು ಹೇಳಿದ ಮೇಲೆ ನಿಮ್ಮ ಮಾತು ಕೇಳದೆ ಇರೋಕ್ಕಾಗುತ್ತಾ? ನಾನು ನಿಮ್ಮ ವೈಫ್ಗೆ ಹೇಳಿದೆ ಸರ್, ಅವರು ಕೋಮಾದಲ್ಲಿರೋದ್ರಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು, ಇಲ್ಲೇ ಇರಲಿ, ಯಾವುದಕ್ಕೂ ನಿಮ್ಮ ಹತ್ರ ಒಂದು ಸಲ ಮಾತಾಡಿ ಅಂತ. ಆದರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಸೊ ಬೇರೆ ಆಪ್ಷನ್ ಇಲ್ಲದೆ ಅವ್ರನ್ನ ಕಳಿಸ್ಕೊಡ್ಬೇಕಾಗಿ ಬಂತು. ಅಂದರೆ ಲೀಲಾ ನನ್ನ ಹೆಸರು ಹೇಳಿ ಪವಿತ್ರನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಡಾಕ್ಟರ್, ಮನೇಲಿ ನೋಡ್ಕೊಳ್ಳೋದು ಅಷ್ಟೊಂದು ರಿಸ್ಕ್ ಅಂತೀರಾ? ಡಿಸ್ಚಾರ್ಜ್ ಆದಮೇಲೆ ಈ ಮಾತು ಕೇಳಿದ್ರೆ ನಾನು ಏನು ಹೇಳಲಿ ಸರ್? ಯು ಡೋಂಟ್ ವರಿ ಸರ್, ನೀವು ಕೇಳಿದಾಗೆ ನಿಮ್ಮ ಮನೇಲಿ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ನಾವು ಮಾಡಿಕೊಡ್ತೀವಿ. ಅಂದರೆ ಇನ್ನು ಏನೇನು ಸುಳ್ಳು ಹೇಳಿದಾಳೆ? ಪವಿತ್ರ ಅವ್ರ ಜೊತೆ 24 ಗಂಟೆ ಯಾರಾದರೂ ಒಬ್ರು ಇರಲೇಬೇಕು ಸರ್. ಹಾಗಾಗಿ ನಮ್ಮ ಆಸ್ಪತ್ರೆಯಿಂದ ಒಬ್ಬ ಸ್ಪೆಷಲ್ ನರ್ಸ್ನ ಕಳಿಸ್ಕೊಡ್ತೀನಿ. ನಾನು ದಿನಕ್ಕೊಂದ್ಸಲ ಬಂದು ಚೆಕ್ ಮಾಡಿ ಹೋಗ್ತೀನಿ ಸರ್. ಬಟ್ ಡಾಕ್ಟರ್, ಫಾರ್ ಸೇಫರ್ ಸೈಡ್ ಎಮರ್ಜೆನ್ಸಿಗೆ ಅಂತ ಒಬ್ಬರು ಸ್ಪೆಷಲಿಸ್ಟ್ನ ಅಪಾಯಿಂಟ್ ಮಾಡಿಬಿಡಿ. ಶೂರ್ ಸರ್. ಪವಿತ್ರನ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಸ್ಬಿಟ್ರಾ? ಇಲ್ಲ ಅಜ್ಜಿ, ನಾನೇ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ರಿನ್ನೂ ಏನೂ ಮಾತಾಡ್ತಾ ಇಲ್ಲ. ಯಾಕೆ ಇಷ್ಟು ಬೇಗ ಅವ್ರನ್ನ ಕರ್ಕೊಂಬಂದ್ರಿ? ಎ ಜೆಯಲ್ಲಿ ದೇವ್ ನಿಮ್ಮ ಜೊತೆ ಬರಲಿಲ್ವಮ್ಮ? ಇಲ್ಲ. ಅಂದ್ರೆ ಅವ್ರು ಯಾರಿಗೂ ಹೇಳ್ದೆ ನೀವೇ ಡಿಸ್ಚಾರ್ಜ್ ಮಾಡಿಸ್ಕೊಂಬಂದ್ರಾ? ಮಾತಾಡಿ ನಿಮ್ಮನ್ನೇ ಕೇಳ್ತಿರೋದು. ಅವ್ರು ಸುಮ್ಮನೆ ನಿಂತಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ಅವ್ರೇನೋ ಎಡ್ವರ್ಟ್ ಕೆಲಸ ಮಾಡಿದ್ದಾರೆ ಅಂತ? ನಮ್ಮ ಅಕ್ಕೆ ಜೀವನೇ ಹೋಯ್ತು. ಇನ್ನು ನಾವು ಅವ್ರನ್ನ ಮರ್ತೇ ಬಿಡ್ಬೇಕಷ್ಟೇ. ಛೇ ಸರ್ಸು, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಮತ್ತಿನ್ನೇನಜ್ಜಿ, ಅದಕ್ಕೆ ಕಂಡೀಷನ್ ನೋಡಿನೂ
ಯಾರಿಗೂ ಹೇಳ್ದೆ ಕೇಳ್ದೆ ಯಾವ ಧೈರ್ಯದ ಮೇಲೆ ಕರ್ಕೊಂಬಂದ್ರು ಅವರು? ಇವರಿಂದ ನಮ್ಮ ಜೀವನನೇ ಹಾಳಾಗ್ತಿದೆ. ನಮ್ಮ ಲೈಫ್ಗಳಂತೂ ಇವ್ರ ಕೈಲಿ ಒಳ್ಳೆ ಮರಕ್ಕೆ ಸಿಕ್ಕಾಕೊಂಡಿರೋ ಗಾಳಿಪಟ ಥರ ಆಗಿದೆ. ಬೇರೆ ಆಪ್ಷನ್ನೇ ಇಲ್ಲದೆ ಇವ್ರು ಹೇಳೋ ಮಾತೆಲ್ಲ ಕೇಳ್ಕೊಂಡು ಬದುಕೋ ಹಾಗಾಗಿದೆ. ನಮ್ಮ ಪವಿತ್ರನ ಲೈಫು ಇವ್ರ ಕೈಲೇ ಇದೆಯಾ? ಯಾರಿಗೂ ಹೇಳ್ದೆ ಕೇಳ್ದೆ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ. ಇವ್ರನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ? ಮಾತಾಡು ಲೀಲಾ. ನಮ್ಮ ಅಕ್ಕೆನ ಸಾಯಿಸ್ಬೇಕು ಅಂತ ಕರ್ಕೊಂಬಂದಿದ್ಯಾ? ಇಲ್ಲ, ಅವ್ರನ್ನ ಸಾಯೋದ್ರಿಂದ ತಪ್ಪಿಸ್ಬೇಕು ಅಂತ ಕರ್ಕೊಂಬಂದೆ. ಅವ್ರನ್ನ ನೋಡ್ಕೊಳ್ಳೋಣ ಅಂತ ಕರ್ಕೊಂಬಂದೆ. ವಾಟ್? ಆಸ್ಪತ್ರೆಯಲ್ಲಿ ICU-ನಲ್ಲಿ ಇದ್ರೆ ಸಾಯ್ತಾರಾ ಅಥವಾ ನಿಮ್ ತರ ಜವಾಬ್ದಾರಿನೇ ಇಲ್ದೇ ಇರೋರ್ ಕೇರಲ್ಲಿ ಇದ್ರೆ ಸಾಯ್ತಾರಾ? ಎಲ್ಲರೂ ಒಟ್ಟಿಗೆ ಫೈರ್ ಮಾಡ್ತಾ ಇದ್ದಾರೆ. ಅಲ್ಲಿದ್ರೆ ಅವ್ರಿಗೆ ಏಜೆಯಿಂದ ಅಪಾಯ ಇದೆ ಅಂತ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಏನ್ ಮಾಡ್ಲಿ? ಯಾಕೆಲ್ಲರೂ ಅಷ್ಟು ಟೆನ್ಷನ್ ಆಗಿದ್ದೀರಾ? ಡೋಂಟ್ ವರಿ, ಅವ್ರು ಸೇಫ್ ಆಗಿರಲಿ ಅಂತಾನೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು. ನೋಡ್ತಾ ಇರಿ, ಅವ್ರು ಹಾಸ್ಪಿಟ್ಲಲ್ಲಿ ಎಷ್ಟು ಬೇಗ ರಿಕವರಿ ಆಗ್ತಿದ್ರೋ ಅಷ್ಟೇ ಬೇಗ ಮನೆಯಲ್ಲೂ ಆಗ್ತಾರೆ. ನಾನು ಅವ್ರನ್ನ ನೋಡ್ಕೋಬೇಕು. ನಿಂತ್ಕೊಳ್ಳಿ, ನಾನ್ಸೆನ್ಸ್ ಮಾತಾಡ್ಬೇಡಿ. ಮನೇಲಿದ್ರೆ ಅವ್ರು ಹೇಗೆ ರಿಕವರ್ ಆಗ್ತಾರೆ? ನೀವೇನ್ ಡಾಕ್ಟ್ರಾ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಒಂದ್ ಜೀವದ ಬೆಲೆ ಗೊತ್ತಿದ್ಯಾ ನಿಮ್ಗೆ? ಜೀವನದ ಬೆಲೆ ಇವ್ರಿಗೆಲ್ಲಿ ಗೊತ್ತಿದೆ? ಗೊತ್ತಿದ್ದಿದ್ರೆ ಮೋಸ ಮಾಡಿ ಏಜೆನ ಮದುವೆ ಆಗಿ ನಮಗೆಲ್ಲ ಇಷ್ಟೊಂದು ತೊಂದರೆ ಹೇಳ್ಕೊಡ್ತಿದ್ರು. ಸ್ವಲ್ಪ ಸಮಾಧಾನವಾಗಿ ಮಾತಾಡ್ರಮ್ಮ. ಏನ್ ನಡೀತಿದೆ ಇಲ್ಲಿ? ಅಜ್ಜಿ, ನಮ್ಮ ಅಕ್ಕೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅಂತಿದ್ರೆ ಹೇಗೆ ಸಮಾಧಾನವಾಗಿರೋದಕ್ಕಾಗತ್ತೆ? ನನ್ನ ಜೀವಕ್ಕೆ ತೊಂದರೆ ಆದ್ರೂ ಪರವಾಗಿಲ್ಲ, ಆದ್ರೆ ಪಾಪ ನಮ್ಮ ಅಕ್ಕೆ ಇವಳು ಇಷ್ಟ ಬಂದಾಗ ಡಿಸಿಷನ್ ತಗೊಂಡ್ರೆ ಭಯ ಆಗೋದಿಲ್ವಾ? ಇಲ್ಲ, ಏನಮ್ಮ ಇದು? ಯಾಕೆ ಹಾಗೆ ನಿಂತಿದ್ಯಾ? ಮಾತಾಡ್ದೆ, ಅವರೆಲ್ಲ ಕೇಳ್ತಿದಾರಲ್ಲ, ಹೇಳು. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ಮಾತಾಡಿ, ನಿಮ್ಮನ್ನೇ ನಾವು ಪ್ರಶ್ನೆ ಕೇಳ್ತಾ ಇರೋದು. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋದು ನಾನಲ್ಲ, ಏಜೆ. ಹೌದು, ನನ್ನ ಏನೂ ಕೇಳಬೇಡಿ. ಏನೇ ಕೇಳದಿದ್ರು ಏಜೆಂಟ್ ಕೇಳಿ. ಏಜೆನ್ ಯಾಕೆ ಕೇಳಬೇಕು? ನೀವೇ ತಾನೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಿದ್ದು. ಹೌದು, ಆದ್ರೆ ಏಜೆ ಹೇಳಿದ ಮೇಲೆ ನಾನು ಈ ಕೆಲಸ ಮಾಡಿದ್ದು. ಇಲ್ಲ, ನಮ್ಮ ಏಜೆ ಅದು ಹೇಗೆ? ನೋ, ಏನೇ ಇದ್ರೂ ಅಜ್ಜಿ ಮತ್ತೆ ಏಜೆ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಕೊಡೋದು. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡೋಕ್ಕೆ ತಯಾರಿಲ್ಲ. ನಿಮ್ಗೆ ಏನೇ ಕ್ಲಾರಿಟಿ ಬೇಕಿದ್ರು ಏಜೆಂಟ್ ಕೇಳ್ಕೊಳ್ಳಿ. ಅಕ್ಕ, ನಮ್ಮ ಅಕ್ಕೆಗೇನಾದರೂ ಆದರೆ ನಾನು ಸುಮ್ಮನೆ ಇರೋದಿಲ್ಲ. ಅಳ್ಬೇಡ ಸರು. ರಾಮ್ ಡಿಸ್ಚಾರ್ಜ್ ಮಾಡಿಸಿದಾನೆ ಅಂತಂದಮೇಲೆ ಏನಾದರೂ ವಿಷಯ ಇದ್ದೇ ಇರುತ್ತೆ. ಏಜೆ ಈ ತರ ಮಾಡಿರಕ್ ಸಾಧ್ಯನೇ ಇಲ್ಲ. ಪವಿತ್ರನ್ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಏಜೆಗೆ ಗೊತ್ತಿದೆ. ಅದು ಗೊತ್ತಿದ್ದು ಅವರೇ ಡಿಸ್ಚಾರ್ಜ್ ಮಾಡಿಸ್ತಾರ? ಇಲ್ಲ, ಏಜೆ ಬರ್ಲಿ, ಅವರನ್ನೇ ನೇರವಾಗಿ ಕೇಳೋಣ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಆಗತ್ತೆ. ನರ್ಸ್,
ಯಾರನ್ನು ಕೇಳಿ ನನ್ನ ಹೆಂಡತಿ ಡಿಸ್ಚಾರ್ಜ್ ಮಾಡಿದ್ರಿ? ಅವಳ ಪರಿಸ್ಥಿತಿ ಗೊತ್ತಿದ್ದು ಡಿಸ್ಚಾರ್ಜ್ ಮಾಡಿದ್ರ? ನಾನು ಅವಳ ಹಸ್ಬೆಂಡು. ನೀವೇನೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ? ಸರ್, ನಮ್ಮನ್ನ ಕೇಳಿದರೆ ನಾವು ಏನು ಹೇಳೋಕ್ಕಾಗುತ್ತೆ? ನಾವಿಲ್ಲಿ ಸ್ಟಾಫ್ ನರ್ಸ್ ಅಷ್ಟೇ. ಡಾಕ್ಟ್ರ್ ಏನು ಹೇಳ್ತಾರೋ ಅದು ಮಾಡ್ತೀವಿ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತ ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಿ ನೀವು? ನನ್ನ ಹೆಂಡತಿ ಪರಿಸ್ಥಿತಿ ಗೊತ್ತಿದ್ದು ನೀವು ಡಿಸ್ಚಾರ್ಜ್ ಮಾಡಿದ್ದೀರಾ ಅಂತಂದ್ರೆ ಎಷ್ಟ್ರಿ ಧೈರ್ಯ ನಿಮಗೆ? ನನ್ನ ಹೆಂಡತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತೋ ಯಾರು ಆನ್ಸರಬಲ್ಲು? ಯಾರೋ? ಸರ್, ನಮ್ಮ ಹತ್ರ ಮಾತಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ನೀವೇನೇ ಇದ್ರು ಡಾಕ್ಟರ್ ಹತ್ರ ಮಾತಾಡಿ. ಮಾತಾಡ್ತೀನಿ. ನಾನು ಯಾರು ಅಂತ ಗೊತ್ತು ತಾನೇ? ಇನ್ಫ್ಲೂಯೆನ್ಸ್ ಇರೋ ನಮಗೆ ಹೇಗೆ ಟ್ರೀಟ್ ಮಾಡ್ತೀರಾ ಅಂತಂದ್ಮೇಲೆ ಸಾಮಾನ್ಯ ಜನಗಳಿಗೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಸುಮ್ಮನೆ ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಕಂಪ್ಲೇಂಟ್ ಮಾಡಿ ಇಡೀ ಹಾಸ್ಪಿಟಲ್ನ ಮುಚ್ಚಿಸ್ತೀನಿ ನಾನು. ಡೋಂಟ್ ವರಿ ಸರ್, ಒಳ್ಳೆ ನರ್ಸ್ನ ಕಳಿಸ್ಕೊಡ್ತೀನಿ. ಎಲ್ಲ ನಾವೇ ನೋಡ್ಕೋತೀವಿ. ಏನೇ ಎಮರ್ಜೆನ್ಸಿ ಇದ್ದರೂ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಡಾಕ್ಟರ್. ಎನಿ ಟೈಮ್. ಓಕೆ ಅಜಯ್ ಸರ್, ಟೇಕ್ ಕೇರ್ ಆಫ್ ಪವಿತ್ರ. ಹೇಗಿದ್ರು ಪವಿತ್ರ ಅವ್ರು ನೋಡೋದಕ್ಕೆ ದಿನ ಮನೆಗೆ ಬರ್ತಾನೆ ಇರ್ತೀನಿ. ಆಗ ಮೀಟ್ ಮಾಡ್ತೀನಿ. ನನಗೆ ಅರ್ಜೆಂಟ್ ಆಪರೇಷನ್ ಇದೆ ಸರ್. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದ್ರೆ ಈ ಏಜೆ ಕೆಲಸನಾಯ್ತಲ್ಲ, ಆ ಪವಿತ್ರನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆಗೆ ಶಿಫ್ಟ್ ಮಾಡಿಸ್ಕೊಳ್ತಿದ್ಯಾ? ತಪ್ಪು ಮಾಡ್ತಾ ಇದೆಯಾ ಏಜೆ? ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ? ನಾನು ಬೇಡ 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 ಅಂದ್ರೂ ನನ್ನ ದಾರಿಗಡ್ಡ ಬರ್ತಾನೆ ಇದೆಯಾ? ನಿನ್ನ ಪಾಡಿಗೆ ನಿನ್ನ ಪವಿತ್ರನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ ವೇಸ್, ಚಾನ್ಸೇ ಇಲ್ಲ. ಸತ್ಯ ಹೊರಗೆ ಬರಬಾರ್ದು ಅಂತಂದ್ರೆ ಅವಳಿದ್ದ ಜಾಗಕ್ಕೆ ಹೋಗಿ ಅವಳ ಕತೆನ ಮುಗಿಸೋದಕ್ಕೆ ನಾನು ರೆಡಿ. ನಾನು ಸೇಫ್ ಆಗ್ಬೇಕಷ್ಟೆ, ಅದೇ ನನಗೆ ತುಂಬ ಮುಖ್ಯ. ನಾನು ಸೇಫ್ ಆಗ್ತೀನಿ ಅಂತಂದ್ರೆ ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀನಿ. ನನ್ನ ತಂಗಿ ಸರಸ್ವತಿ ಆ ಮನೆ ಸೊಸೆ, ಆ ಮನೆಗೆ ಎಂಟ್ರಿ ತಗೊಳ್ಳೋದು, ಅರ್ಧ ಸತ್ತಿರೋ ಪವಿತ್ರನ ಪೂರ್ತಿಯಾಗಿ ಸಾಯಿಸೋದು ನನಗೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಆ ದೇವ್ರೆ ಬಂದ್ರು ಆ ಪವಿತ್ರನ ಕಾಪಾಡೋದಿಕ್ಕಾಗಲ್ಲ. ನಾನಿರೋವರೆಗೂ ಯಾವ ಪ್ಲ್ಯಾನ್ಸು ವರ್ಕ್ ಆಗಲ್ಲ. ನಿಮ್ಮ ಸುತ್ತಮುತ್ತ ಮುಖವಾಡ ಹಾಕ್ಕೊಂಡು ನಿಮಗೆ ಕೊಲ್ಲೋ ಕಾಯ್ತಿರೋ ಗೋಮುಖ ವ್ಯಾಘ್ರಗಳಿವೆ. ಅವ್ರು ನಿಮ್ಮನ್ನು ಕೊಲ್ಲೋದಲ್ಲ, ನಿಮ್ಮ ಅಕ್ಕಪಕ್ಕ ಸುಳಿಯೋಕ್ಕೂ ನಾನು ಬಿಡಲ್ಲ. ನಿಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ.